ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ರಾಜನಿಗೆ ಸಹಾಯಕರಿರಬೇಕಾದ ಅವಶ್ಯಕತೆಯನ್ನು ಭೀಷ್ಮನು ಧರ್ಮರಾಜನಿಗೆ ತಿಳಿಸಿದುದು. ಆಗ ಧರ್ಮರಾಜನು ಭೀಷ್ಮನನ್ನು ಕುರಿತು ಕೇಳುತ್ತಾನೆ, ತಾತ, ನನಗೆ ಮತ್ತೊಂದು ದೊಡ್ಡ ಸಂದೇಹವಿದೆ. ಪ್ರಾಜ್ಞನಾದ ನೀನೇ ಅದನ್ನು ನೀಗಿಸಬೇಕು. ನಮ್ಮ ವಂಶಾಭಿವೃದ್ಧಿಗೆ ನೀನಲ್ಲವೇ ಮುಖ್ಯ ಕಾರಣಭೂತನು. ಕೆಟ್ಟ ನಡತೆಯುಳ್ಳ ದುರಾತ್ಮರ ನಿಂದಾ ವಾಕ್ಯಗಳನ್ನು ಕುರಿತು ಇದುವರೆಗೆ ನೀನು ವಿವರಿಸಿದೆ. ಮತ್ತೊಂದು ವಿಚಾರವನ್ನು ಕೇಳುವೆನು. ರಾಜ್ಯತಂತ್ರಕ್ಕೆ ಅನುಕೂಲವಾಗಿ ಕುಲಕ್ಕೆ ಸುಖವನ್ನು, ಲೋಕಕ್ಕೆ ಈಗಲೂ ಮುಂದೆಯೂ ಕ್ಷೇಮವನ್ನು ವೃದ್ಧಿಗೊಳಿಸತಕ್ಕದಾಗಿ, ಪುತ್ರ ಪೌತ್ರಾದಿ ಸಂತತಿಗೆ ಸಂತೋಷಕರವಾಗಿ ರಾಷ್ಟ್ರಕ್ಕೆ ಅಭಿವೃದ್ಧಿ ಕಾರಣವಾದ ಮಾರ್ಗವೇನೆಂಬುದನ್ನು ನನಗೆ ತಿಳಿಸಬೇಕು. ಅನ್ನ ಪಾನಗಳಲ್ಲಿಯೂ ಶರೀರ ಪೋಷಣ ವಿಷಯದಲ್ಲಿಯೂ ಹಿತವೇನೆಂಬುದನ್ನು ತಿಳಿಸಬೇಕು. ರಾಜನು ಅಭಿಷಿಕ್ತನಾಗಿ ರಾಜ್ಯವನ್ನು ಆಳುವಾಗ ಮಿತ್ರರ ಮತ್ತು ಸುಹೃತ್ತುಗಳ ಸಹಾಯದಿಂದ ಪ್ರಜೆಗಳನ್ನು ರಂಜನಗೊಳಿಸುವುದು ಹೇಗೆ? ರಾಜನು ಸ್ನೇಹಕ್ಕೂ ಕಾಮಕ್ಕೂ ಒಳಗಾಗಿ ಇಂದ್ರಿಯವನ್ನು ಅಡಗಿಸಲಾರದೆ ವಿಷಯಗಳಲ್ಲಿ ಬಿದ್ದು ದುಷ್ಟರನ್ನೇ ತನ್ನಲ್ಲಿ ಸೇರಿಸಿಕೊಂಡಿರುವಾಗ ಅವನಲ್ಲಿ ಸಜ್ಜನರು ಭೃತ್ಯರು ವಿಮುಖರಾಗುವರು. ಅವನಿಗೆ ಒಳ್ಳೆ ಭೃತ್ಯರ ಸಹಾಯ ಬಲವಿಲ್ಲದೆ ಅದರಿಂದ ಪಡೆಯಬಹುದಾದ ಪ್ರಯೋಜನಗಳು ಲಭಿಸಲಾರವು. ಬುದ್ಧಿಯಲ್ಲಿ ಬೃಹಸ್ಪತಿಗೆಡೆಯಾಗಿ ಹಗಲು ರಾತ್ರಿಯೂ ರಾಜಧರ್ಮಗಳನ್ನೇ ವಿಮರ್ಶಿಸುತ್ತಿರುವ ನೀನು ಆ ವಿಚಾರದಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ತಿಳಿಸಬೇಕು. ಈ ರಾಜಕೀಯ ವಿಚಾರವನ್ನು ನಮಗೆ ಉಪದೇಶಿಸತಕ್ಕವನು ನೀನೊಬ್ಬನು, ಮಹಾತ್ಮನಾದ ವಿದುರನೊಬ್ಬನು. ನಮ್ಮ ಕುಲಕ್ಕೂ ರಾಜ್ಯಕ್ಕೂ ಹಿತಕರವಾದ ಉಪದೇಶಗಳನ್ನೆಲ್ಲ ನಿನ್ನಿಂದ ಪಡೆದಾಗಲೇ ನಾನು ಅಮೃತ ಪಾನದಿಂದ ಹೇಗೋ ಹಾಗೆ ತೃಪ್ತನಾಗಿ ಸುಖದಿಂದ ನಿದ್ರಿಸಬಹುದು. ಭೃತ್ಯರಲ್ಲಿ ಎಂತಹವರು ಅಧಮರು, ಎಂತಹವರು ಗುಣಾಢ್ಯರು, ಎಂತಹ ಗುಣವುಳ್ಳ ಭೃತ್ಯರೊಡನೆ ಸೇರಿ ರಾಜತಂತ್ರವನ್ನು ನಡೆಸಬೇಕು. ಅವರು ಎಂತಹ ಕುಲದಲ್ಲಿ ಹುಟ್ಟಿದವರಾಗಿರಬೇಕು? ಭೃತ್ಯರಿಲ್ಲದಂತೆಯೇ ರಾಜನು ಪ್ರಜೆಗಳನ್ನು ಪಾಲಿಸಲಾರನಷ್ಟೇ. ಪ್ರಾಯಕವಾಗಿ ರಾಜ್ಯವನ್ನು ಆಳುವವರೆಲ್ಲರೂ ಸತ್ಕುಲದಲ್ಲಿ ಹುಟ್ಟಿದವರೇ ಎಂದನು. ಅದಕ್ಕೆ ಆ ಭೀಷ್ಮನು, ಧರ್ಮಪುತ್ರ, ರಾಜನು ತಾನೊಬ್ಬನೇ ರಾಜ್ಯವನ್ನಾಳುವುದು ಸಾಧ್ಯವಲ್ಲ. ಭೃತ್ಯರ ಸಹಾಯ ಬಲವಿಲ್ಲದೆ ಅವನು ಯಾವ ಕಾರ್ಯವನ್ನು ಸಾಧಿಸಲಾರನು. ಭೃತ್ಯ ಸಹಾಯವಿಲ್ಲದ ರಾಜನು ತನಗೆ ಲಭಿಸಿದುದನ್ನು ರಕ್ಷಿಸಿಕೊಳ್ಳಲಾರನು. ಯಾವ ರಾಜನ ಸೇವಕರು ಜ್ಞಾನದಲ್ಲಿಯೂ ವ್ಯವಹಾರದಲ್ಲಿಯೂ ನಿಪುಣರಾಗಿ ರಾಜನಿಗೆ ಹಿತೈಷಿಗಳಾಗಿ ಸತ್ಕುಲ ಪ್ರಸೂತರಾಗಿ ತಮ್ಮೊಳಗೆ ಅನ್ಯೋನ್ಯ ಸೌಹಾರ್ದವುಳ್ಳವರಾಗಿರುವರೋ ಅಂತಹ ರಾಜರೇ ರಾಜ್ಯಾಧಿಕಾರದಿಂದ ಉಂಟಾದ ಪೂರ್ಣ ಫಲವನ್ನು ಅನುಭವಿಸುವನು. ಯಾವ ರಾಜನ ಮಂತ್ರಿಗಳು ಕುಲೀನರಾಗಿ ಇತರರ ಭೇದೋಪಾಯಕ್ಕೆ ಒಳಗಾಗದೆ ರಾಜನ ಪಕ್ಕದಲ್ಲಿಯೇ ಇದ್ದು ಅವನಿಗೆ ಕಾಲೋಚಿತವಾದ ಬುದ್ಧಿವಾದಗಳನ್ನು ಹೇಳುತ್ತಾ ತಾತ್ಕಾಲಿಕ ಸಂಭವಗಳನ್ನೆಲ್ಲ ಚೆನ್ನಾಗಿ ತಿಳಿದು ಭವಿಷ್ಯತ್ತಿನಲ್ಲಿ ನಡೆಯಬೇಕಾದ ಕಾರ್ಯಗಳಿಗೆಲ್ಲ ಮುಂದಾಗಿಯೇ ಸಿದ್ಧಪಡಿಸುತ್ತಾ ಕಾಲ ಗುಣವನ್ನು ತಿಳಿದವರಾಗಿ ಕಳೆದು ಹೋದುದಕ್ಕೆ ಚಿಂತಿಸದೆ ಧೀರ ಹೃದಯರಾಗಿರುವರು ಅಂತಹ ರಾಜನು ರಾಜ್ಯದ ಫಲವನ್ನು ಪೂರ್ಣವಾಗಿ ಅನುಭವಿಸುವನು. ಯಾವ ರಾಜನ ಸಹಾಯಾಧಿಕಾರಿಗಳು ಅವನ ಸುಖ ದುಃಖದಲ್ಲಿ ತಾವು ಸಮಭಾಗಿಗಳಾಗಿದ್ದು ರಾಜನಿಗೆ ಪ್ರಿಯವನ್ನೇ ಬಯಸುತ್ತಾ ರಾಜನ ಕಾರ್ಯಸಾಧನೆಯನ್ನು ಕುರಿತೇ ಸದಾ ಚಿಂತಿಸುತ್ತಾ ರಾಜಸಭೆಯಲ್ಲಿ ಕಲೆತಿರುವರೋ ಆ ರಾಜನಿಗೆ ರಾಜ್ಯಾಧಿಕಾರದ ಪೂರ್ಣ ಫಲವು ದೊರೆಯುವುದು. ಯಾವ ರಾಜನ ದೇಶದವರು ದುಃಖಕ್ಕೀಡಾಗದೆ ಅಲ್ಪ ಸ್ವಭಾವವಿಲ್ಲದೆ ಸನ್ಮಾರ್ಗಗಳನ್ನು ಹಿಡಿದು ಉನ್ನತಿಯಿಂದ ಗೆರುವರೋ ಆ ರಾಜನು ರಾಜ್ಯದ ಫಲವನ್ನು ಅನುಭವಿಸುವನು. ರಾಜನ ಭಂಡಾರವನ್ನು, ಅವನ ರಾಜಾದಾಯವನ್ನು ವೃದ್ಧಿಗೊಳಿಸುವ ಮಾರ್ಗವನ್ನು ತಿಳಿದು ರಾಜನಿಗೆ ಪರಮಾಪ್ತರಾಗಿ ಧನಧಾನ್ಯ ಸಂಪನ್ನರಾಗಿ ತುಷ್ಟಿಗಿಂತಲೂ ಪುಷ್ಟಿಗಿಂತಲೂ ಇರುವ ಜನರು ರಾಜ್ಯ ಕಾರ್ಯಗಳಲ್ಲಿ ನಿಯುಕ್ತರಾಗಿದ್ದರೆ ಅಂತಹ ರಾಜ್ಯದಲ್ಲಿ ರಾಜನಿಗೆ ರಾಜ್ಯಭಾರದ ಪೂರ್ಣ ಫಲವು ಲಭಿಸುವುದು. ಯಾವ ರಾಜನ ಕೋಷ್ಠಾಗಾರವು ರಾಜನಿಗೆ ಆಪ್ತರು, ಇತರರ ಭೇದೋಪಾಯಕ್ಕೆ ಒಳಗಾಗದವರು, ಮೇಲೆ ಮೇಲೆ ರಾಜ್ಯಕ್ಕಾಗಿ ಸಂಗ್ರಹಿಸಿಡುವುದರಲ್ಲಿ ಆಸಕ್ತರು, ಸತ್ಪಾತ್ರರು, ಆಶಾರಹಿತರು ಆದ ಅಧಿಕಾರಿಗಳಿಂದ ರಕ್ಷಿತವಾಗಿರುವುದು ಅಂತಹ ರಾಜನು ಗುಣಾಢ್ಯನೆಂಬ ಕೀರ್ತಿಗೆ ಭಾಗಿಯಾಗುವನು. ಯಾವ ರಾಜನ ರಾಜ್ಯದಲ್ಲಿ ನಡೆಯುವ ವ್ಯವಹಾರಗಳು ಶಂಖ ಲಿಖಿತರ ವ್ಯವಹಾರದಂತೆ ಧರ್ಮಕ್ಕೆ ಬದ್ಧವಾಗಿ ಸ್ಥಿರವಾಗಿರುವವು ಅವನು ಉತ್ತಮ ಫಲವನ್ನು ಪಡೆಯುವನು. ಅಂತಹ ರಾಜನು ರಾಜಧರ್ಮಗಳನ್ನು ಬಲ್ಲವನಾಗಿ ತನ್ನ ಸಹಾಯಕ್ಕಾಗಿ ಸಮರ್ಥ ಮನುಷ್ಯರನ್ನಿಟ್ಟುಕೊಂಡು ದೇಶದ ಪ್ರಜೆಗಳ ಆದಾಯದಲ್ಲಿ
ಆರನೆಯ ಒಂದು ಭಾಗವನ್ನು ಗ್ರಹಿಸುವನೋ ಅವನು ರಾಜಧರ್ಮದ ಫಲವನ್ನು ಹೊಂದುವನು. ಇದು 115ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.